ಅತಿಯಾಗಿ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ತಾ ಇದ್ದೀರಾ? ಈ ಪ್ಲಾಸ್ಟಿಕ್ ಹೇಳುವಂಥದ್ದು ಎಷ್ಟು ದೊಡ್ಡ ಮಟ್ಟದ ಪಾಯ್ಸನ್ ಅಂತ ಹೇಳಿ ನಿಮಗೆ ಗೊತ್ತಿದೆಯಾ? ಎಲ್ರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ರಶ್ಮಿ ಉಳ್ಳಾಲ್ ಮಾತಾಡ್ತಾ ಇರೋದು. ಪಾಯ್ಸನ್ ನಮ್ಮ ಬದುಕಲ್ಲಿ ಎವ್ರಿ ಡೇ ವರ್ಕ್ ಆಗ್ತಾ ಇದೆ. ಸ್ಲೋ ಪಾಯ್ಸನ್ ಮತ್ತು ಒಂದು ದೊಡ್ಡ ಮಾರಕ ಡಿಸೀಸ್ ಆಗಿ ನಮ್ಮ ಬದುಕನ್ನು ಅಟ್ಯಾಕ್ ಮಾಡುವಂಥದ್ದು ಖಂಡಿತವಾಗಿಯೂ ಕೂಡ ಹೌದು. ದರ್ ಆರ್ ಸೋ ಮೆನಿ ಸಿನಾರಿಯೋ. ಓಕೆ, ಬಟ್ ನಾನು ಸಿಂಪಲಾಗಿ ಹೇಳುವಂಥದ್ದು, ನಿಮ್ಮ ಮನೆಗೆ ಯಾವುದೇ ಪಾರ್ಸೆಲ್ ಬಂದಾಗ ಒಂದು ಬಿಸಿಯಾಗಿರುವಂತಹ ಒಂದು ಫುಡ್ಡನ್ನು ಆ ಪ್ಲಾಸ್ಟಿಕ್ಕಿಗೆ ಹಾಕ್ತಾರೆ. ಆ ವ್ಯಾಕ್ಸ್ ಏನಿದೆ ರಿಯಾಕ್ಟ್ ಮಾಡುತ್ತೆ, ಅದನ್ನು ನಾವು ಸೇವಿಸ್ತೀವಿ. ಟೀ ಕುಡಿಯುವಂಥದ್ದು ನಾನು ಅತಿಯಾಗಿ ನೋಡುವಂಥ ವಿಚಾರ. ನಮ್ಮ ಮನೆಯ ಪಕ್ಕದಲ್ಲೂ ಕೂಡ ಸೆಕ್ಯೂರಿಟಿ ಗಾರ್ಡ್ ಯಾವತ್ತೂ ಕೂಡ ಪ್ಲಾಸ್ಟಿಕ್ ಕವರಲ್ಲಿ ಒಂದು ಟೀಯನ್ನು ತರುವಂಥದ್ದು. ಅದನ್ನು ಮತ್ತೇನು ಮಾಡ್ತಾರೆ ಅಂತ ಹೇಳಿದರೆ ಬೇರೆ ಗ್ಲಾಸಲ್ಲಿ ಅದನ್ನು ಶಿಫ್ಟ್ ಮಾಡಿ ಕುಡಿಯುವಂಥದ್ದು. ನಾನು ಅವರಿಗೆ ತುಂಬ ಬಾರಿ ಹೇಳಿದ್ದೆ, ದಯವಿಟ್ಟು ಈ ರೀತಿ ಮಾಡಬೇಡಿ. ಯಾಕಂದರೆ ಬಿಸಿಯಾದಂತಹ ಟೀಯನ್ನು ಒಂದು ಪ್ಲಾಸ್ಟಿಕ್ ಕವರ್ಗೆ ಹಾಕಿದರೆ ಆ ವ್ಯಾಕ್ಸ್ ಖಂಡಿತವಾಗಿಯೂ ಕೂಡ ಅದರ ಜೊತೆ ಮೈಕ್ರೋ ಪ್ಲಾಸ್ಟಿಕ್ ವರ್ಕ್ ಆಗುತ್ತೆ. ಆ ಮೈಕ್ರೋ ಪ್ಲಾಸ್ಟಿಕ್ ಯಾವತ್ತು ಆ್ಯಡ್ ಆಗಿರುತ್ತೋ ಅದನ್ನು ನಾವು ಸೇವಿಸಿದಾಗ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಅದು ಎಫೆಕ್ಟ್ ಆಗುತ್ತೆ. ಫೀಮೇಲ್ಸ್ಗಂತೂ ಹಾರ್ಮೋನ್ಗೆ ತುಂಬ 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 ಹೆಚ್ಚಿನ ಮಟ್ಟದಲ್ಲಿ ಅದು ಪ್ರಾಬ್ಲಮನ್ನು ನೀಡುವಂಥದ್ದು. ಫುಡ್ ಹ್ಯಾಬಿಟ್ಸ್ ಬಗ್ಗೆ ಅಪ್ಕಮಿಂಗ್ ನಾನು ಖಂಡಿತವಾಗಿಯೂ ವಿಡಿಯೋ ಮಾಡ್ತೀನಿ. ಬಟ್ ಪ್ಲಾಸ್ಟಿಕ್ ಹೇಳುವಂಥದ್ದು ನಮಗೆ ಗೊತ್ತಿಲ್ಲದೆ ಒಂದು ಪ್ಲಾಸ್ಟಿಕ್ ಪ್ಲೇಟ್ಸ್ ಆಗಿರಬಹುದು, ನಾವು ಅತಿಯಾಗಿ ಯೂಸ್ ಮಾಡ್ತೀವಿ. ಬಿಸಿ ಪ್ಲಾಸ್ಟಿಕ್ ಏನಿದೆ ಅದಕ್ಕೆ ನೀವು ಒಂದು ಫುಡ್ಡನ್ನು ಅಥವಾ ಸೂಪನ್ನು ಜಾಸ್ತಿಯಾಗಿ ನಾನು ನೋಡುವಂಥದ್ದು, ಸೂಪ್ ಕುಡಿಯುವಾಗ ಅವರು ಪ್ಲಾಸ್ಟಿಕ್ ಇದ್ದೇ ಒಂದು ಬೌಲ್ ಕೊಡ್ತಾರೆ, ಅದರಲ್ಲಿ ಆ ಬಿಸಿಯಾದಂಥ ಸೂಪನ್ನು ಹಾಕುವಂಥದ್ದು ಕುಡಿಯುವಂಥದ್ದು ನಮಗೆ ಆರಾಮಾಗಿ ಅನಿಸುತ್ತೆ. ಬಟ್ ಆ ಪ್ಲಾಸ್ಟಿಕ್ಕಿಂದ ಕುಡಿಯುವಂಥದ್ದು ಎಷ್ಟು ದೊಡ್ಡ ಪಾಯ್ಸನ್ ಆಗುತ್ತೆ ಅಂತ ಹೇಳಿದರೆ ಇಟ್ ವಿಲ್ ಕ್ರಿಯೇಟ್ ಅ ಬಿಗ್ ಪ್ರಾಬ್ಲಮ್. ಯಾಕೆ ಇದ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳಿದರೆ, ನಿಮ್ಗೆ ಗೊತ್ತಿರ್ಬೋದು, ನಾನು ಕ್ಯಾನ್ಸರ್ ಬಗ್ಗೆ ಬಹಳಷ್ಟು ಆ್ಯಕ್ಟಿವಿಟೀಸ್ಗಳನ್ನು ಮಾಡಿರುವಂಥದ್ದು ಮತ್ತು ಕ್ಯಾನ್ಸರ್ ಪೇಷಂಟ್ಗಳ ಜೊತೆ ಬಹಳಷ್ಟು ವರ್ಷ ಅವರ ಜೊತೆ ಟೈಮ್ ಸ್ಪೆಂಡ್ ಮಾಡಿರುವಂಥದ್ದು. ಸೊ ಆ ಒಂದು ಅನುಭವದಿಂದ ನಾನು ಹೇಳುವಂಥದ್ದು, ಆ ಸೆಷನನ್ನು ಕೂಡ ನಾನು ಅಟೆಂಡ್ ಆಗಿದ್ದೀನಿ. ಒಂದು ಸಲ ಕ್ಯಾನ್ಸರ್ ಪಾಸಿಟಿವ್ ಆಯಿತು ಅಂತ ಹೇಳಿದರೆ ಡಾಕ್ಟರ್ ಮತ್ತು ಪೇಷಂಟ್ ಮಧ್ಯೆ ಒಂದು ಡಿಸ್ಕಷನ್ ಆಗುತ್ತೆ, ಆಯಿತಾ? ಅಂದರೆ ಪೇಷಂಟ್ಗೆ ಯಾವ ರೀತಿಯ ಫೀಲಿಂಗ್ಸ್ ಎಲ್ಲ ಆಗುತ್ತೆ, ಯಾವ ರೀತಿಯ ಸಮಸ್ಯೆಗಳಿದೆ, ಏನೆಲ್ಲ ಆಗುತ್ತೆ, ಮತ್ತು ಆ ಟ್ರೀಟ್ಮೆಂಟಿದ್ದು ಪ್ರೊಸೆಸ್ ಇದೆಯಲ್ಲ ಅದರದ್ದೊಂದು ಡಿಸ್ಕಷನು ಇರುತ್ತೆ. ಇಂತಹ ಬಹಳಷ್ಟು ಸೆಷನ್ಸ್ಗಳನ್ನು ನಾನು ಅಟೆಂಡ್ ಆಗಿದ್ದೀನಿ. ಸೊ ಆ ಒಂದು ವಿಚಾರವನ್ನು ತುಂಬ ಶಾರ್ಟಾಗಿ ನಾನು ನಿಮಗೆ ತಿಳಿಸುವಂಥದ್ದು. ದರ್ ಆರ್ ಸೋ ಮೆನಿ ಕಾನ್ಸೆಪ್ಟ್ಸ್ ಇದೆ, ಬಟ್ ಪ್ಲಾಸ್ಟಿಕ್ಕಿಂದ ಶುರು ಮಾಡುವ ಅಂತ ಅನಿಸ್ತು. ಸೊ ಅದಕ್ಕೋಸ್ಕರ ಹೇಳುವಂಥದ್ದು, ಅಂಥ ಪರಿಸ್ಥಿತಿ ಯಾರಿಗೂ ಕೂಡ ಬರುವಂಥದ್ದು ಬೇಡ. ನಾವು ಸೋಷಲ್ ವರ್ಕರ್ ಆಗಿ ಯಾವುದಾದ್ರೂ ಒಂದು ಪೇಷಂಟ್ ಇದ್ದರೆ ಅವರ ಜೊತೆ ನಾವು ಹೋಗ್ತೀವಿ, ಡಾಕ್ಟರ್ಸಲ್ಲಿ ಮಾತಾಡ್ತೀವಿ, ಅವ್ರಿಗೆ ಯಾವ ರೀತಿ ಸಹಕಾರವನ್ನು ನೀಡಬೇಕು, ಸೊ ಅದರ ಬಗ್ಗೆ ನಮ್ಮ ಡಿಸ್ಕಷನ್ ಆಗುತ್ತೆ. ಸೊ ಆವಾಗ ಯಾವ ಕಾರಣದಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳುವಂಥ ಮಾಹಿತಿಗಳು ನಮಗೆ ಸಿಗುತ್ತೆ. ಸೊ ಹಾಗಾಗಿ ಆ ಒಂದು ಅಭಿಪ್ರಾಯವನ್ನು ನಿಮಗೆ ತಿಳಿಸುವಂಥದ್ದು, ಪ್ಲಾಸ್ಟಿಕ್ ಬಳಕೆಯನ್ನು ತುಂಬ ಕಮ್ಮಿ ಮಾಡಿ, ನೀರಿಂದ ಶುರುವಾಗಿ ಮನೆಯಲ್ಲಿ ಪ್ಲಾಸ್ಟಿಕ್ ಗ್ಲಾಸ್ ಇದ್ದರೆ ಅವಾಯ್ಡ್ ಮಾಡಿ, ಮತ್ತು ಕುಡಿಯುವಂಥ ಪ್ಲಾಸ್ಟಿಕ್ ಬಾಟಲನ್ನು ಯೂಸ್ ಮಾಡ್ತಾ ಇದ್ದರೆ ಅದನ್ನು ಅವಾಯ್ಡ್ ಮಾಡಿ. ಮತ್ತು ನಾನು ಹೇಳ್ದಲ್ಲ, ಸೂಪ್, ಯಾವುದೇ ಒಂದು ಬಿಸಿ ಪದಾರ್ಥಗಳು ಒಂದು ಬೌಲಲ್ಲಾಗಿರ್ಬೋದು, ಪ್ಲೇಟಲ್ಲಾಗಿರ್ಬೋದು ನಿಮಗೆ ಸಿಗ್ತಾ ಇದೆ ಅಂತ ಹೇಳಿದರೆ ದಯವಿಟ್ಟು ಅದನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ 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 ಮುಖ್ಯ ಆಗಿರುತ್ತೆ. ಒಂದ್ಸಲ ಅಲ್ವಾ ತಿನ್ನೋದು, ಒಂದ್ಸಲ ಅಲ್ವಾ ನಾನು ಕುಡಿಯೋದು, ಅದರಲ್ಲಿ ಏನಪ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ನೀವು ತಿಳ್ಕೊಳ್ತೀರಾ. ಬಟ್ ಒಂದು ಸ್ಮಾಲ್ ಪಾಯ್ಸನ್ ಸಾಕು, ಒಂದು ಡ್ರಾಪ್ ಪಾಯ್ಸನ್ ಸಾಕು ನಮ್ಮ ಲೈಫನ್ನು ಸ್ಪಾಯ್ಲ್ ಮಾಡೋದಕ್ಕೆ. ಸೊ ಇಂಥ ಚಿಕ್ಕ ವಿಚಾರಗಳು ನಮ್ಮ ಲೈಫಲ್ಲಿ ಆಗ್ತಾ ಇರುತ್ತೆ, ಬಟ್ ನಾವು ಅದ್ರ ಬಗ್ಗೆ ಜಾಸ್ತಿಯಾಗಿ ಆಲೋಚನೆ ಮಾಡೋದೇ ಇಲ್ಲ. ನಾನ್ ಸ್ಟಿಕ್ ತವವನ್ನು ಕೂಡ ನಾವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇರ್ತೀವಿ. ಆ ಒಂದು ತವದ ಲೇಯರ್ ಹೋದ ಹಾಗೆ, ಅಂದರೆ ನಾವು ನೋಡ್ತೀವಿ ಆಲ್ ಆಫ್ ಸಡನ್ ಆ ಲೇಯರ್ ಇರೋದಿಲ್ಲ, ಆಯಿತಾ? ನಾನ್ ಸ್ಟಿಕ್ ತವದ ಲೇಯರ್ ಇರೋದಿಲ್ಲ. ಎಲ್ಲಿ ಹೋಯಿತು? ಎಲ್ಲ ಮನೆಯಲ್ಲಿರುವಂಥ ಜನರ ಹೊಟ್ಟೆಯಲ್ಲಿದೆ. ಇದುವೇ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುವಂಥದ್ದು ಅಂತ ನಾನು ಹೇಳಲಿಕ್ಕೆ ನಿಮಗೆ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ಪ್ಲಾಸ್ಟಿಕ್ ಬಳಕೆಯನ್ನು ನಾವು ಮಿತವಾಗಿ ಯೂಸ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಅದು ಮನೆಯ ಅಡುಗೆ ರೂಮಿಂದ ಹಿಡಿದು ಹೋಟೆಲ್ವರೆಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಈಗಿನ ಜನ್ರೇಷನ್ ಇದರ ಬಗ್ಗೆ ಜಾಸ್ತಿಯಾಗಿ ಆಲೋಚನೆ ಮಾಡೋದಿಲ್ಲ. ಕಾಲ ಮಿಂಚಿ ಹೋದ್ಮೇಲೆ ಏನು ಮಾಡಲಿಕ್ಕಾಗೋದಿಲ್ಲ ಫ್ರೆಂಡ್ಸು. ಅದಕ್ಕೋಸ್ಕರ ನಾನು ಹೇಳ್ತಾ ಇರುವಂಥದ್ದು, ಇವತ್ತಿಂದ ಅಟ್ಲೀಸ್ಟ್ ಈ ವಿಡಿಯೋವನ್ನು ನೋಡಿ ಅಲರ್ಟ್ ಆಗಿ ತುಂಬ ಸರಳ ಭಾಷೆಯಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಒಮ್ಮೆ ಕಾಲ ಮಿಂಚಿ ಹೋದ್ಮೇಲೆ ನಾವು ಇದ್ರ ಬಗ್ಗೆ ಆಲೋಚನೆ ಮಾಡಿ ಯಾವುದೇ ರೀತಿಯ ಬೆನಿಫಿಟು ನಮಗೆ ಸಿಗಲಿಕ್ಕಿಲ್ಲ. ಮಿಂಚಿ ಹೋಯಿತು ಅಂತ ಹೇಳಿದರೆ ಮತ್ತೆ ಆಯಿತು, ಮತ್ತು ಸಫರ್ ಆಗುವಂಥದ್ದು ಮಾತ್ರ ನಮ್ಮ ಆಪ್ಷನ್ ಇರೋದು. ಕೆಲವರು ಈಗದ ಜನ್ರೇಷನ್ ಹೇಗೆ ಅಂತ ಹೇಳಿದರೆ, ಸಫರ್ ಆಗಲಿಕ್ಕೆ ಅವರು ರೆಡಿ ಇರೋದಿಲ್ಲ.
ಒಳ್ಳೆ ಮನೇಲಿ ಆಮ್ಲೆಟ್ ಬೇಯಿಸೋ ಥರ ಡಿಪ್ರೆಷನ್ ಹೇಳುವಂಥ ಒಂದು ಡೈಲಾಗ್ ಪ್ರತಿಯೊಬ್ಬರ ಬಾಯಲ್ಲಿ ಇರುವಂಥದ್ದು. ಎಲರ್ಟ್ ಆಗಿರುವ ಪ್ಲಾಸ್ಟಿಕ್ ಬಳಕೆಯನ್ನು ಮಿತವಾಗಿ ಯೂಸ್ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಲೇಬೇಕು. ಮತ್ತು ಹೊಸ ವಿಚಾರದ ಜೊತೆಗೆ ನಿಮ್ಮ ರಶ್ಮಿ ಅಪ್ಕಮಿಂಗ್ ಅವೇರ್ನೆಸ್ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಯಾವತ್ತೂ ಕೂಡ ಇರಲಿ. ಥ್ಯಾಂಕ್ ಯು ಸೋ ಮಚ್.